ನಿನ್ ಡಿಯರು ಈಗ ನಂಗೆ ಡಿಸ್ಟರ್ಬೆನ್ಸಾ? ಯಾ ಆಫ್ ಕೋರ್ಸ್. ನನ್ನ ಕ್ಷಮಿಸಿ ಸ್ವಾಮಿ, ನನ್ನ ಮಗಳು ಮದುವೆಗೆ ಒಪ್ತಾ ಇಲ್ಲ. ಈ ಜಗತ್ತಿಗೆ ಬೇಕಾಗಿರೋದು ಈ ತಾಯಿಯ ಆಶೀರ್ವಾದ. ಅರ್ಧ ನಮಸ್ಕಾರ ಆಯಿತು. ಅವಳು ಇದ್ದಿದ್ರೆ ಪೂರ್ತಿ ನಮಸ್ಕಾರ ಆಗಿರೋದು. ಅಮ್ಮ, ಅವ್ರು ಹೇಳಿದ್ದೇನು? ಅದು ಬಿಡು ಪಂಚಮಿ, ನನಗೀಗ ಎಷ್ಟು ಸಮಾಧಾನ ಆಯಿತು ಗೊತ್ತಾ? ಅಷ್ಟೇ ಅಲ್ಲ, ನಾನು ಮಾಡಿದ ಪೂಜೆ ಪುನಸ್ಕಾರ ಎಲ್ಲ ಸೇರಿ ನಿನ್ನಂಥ ಮಗು ನನ್ನ ಹೊಟ್ಟೆಲಿ ಹುಟ್ಟೋದಕ್ಕೆ ಕಾರಣ ಆಯ್ತಲ್ಲ ಅನ್ನೋ ಸಂತೋಷ. ದೇವರ ಪೂಜೆಯಲ್ಲಿ ಕಳೆದ ನನ್ನ ಜೀವ ದೇವ್ರಿಗೆ ಹತ್ತಿರ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ದೇವರೇ ನನ್ನ ಹೊಟ್ಟೆಲಿ ಹುಟ್ಟುವಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟೇ ಅಮ್ಮ. ನಮ್ಮಮ್ಮ ನನ್ನ ಹತ್ರ ಯಾವತ್ತೂ ಸತ್ಯನೇ ಹೇಳ್ತಾಳೆ. ನನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ನನ್ನ ಹತ್ರ ನನ್ನ ಹುಟ್ಟಿನ ವಿಷಯನೇ ಗುಟ್ಟಾಗಿಟ್ಟಿದ್ಯಾ. ಹುಟ್ಟಿದ 3 ದಿವಸಕ್ಕೆ ನಾನು ಸಾಯ್ಬೇಕಾದವಳು ಅನ್ನೋ ವಿಷಯನೂ ಮುಚ್ಚಿಟ್ಟಿದ್ಯಾ. ಯಾಕೆ? ನಾನು ಯಾಕೆ ಸಾಯ್ಬೇಕಿತ್ತು? ಹೇಳಮ್ಮ, ಹೇಳು. ನನ್ನನ್ನು ಯಾಕೆ ಸಾಯಿಸ್ತಿದ್ರು? ಹೇಳಮ್ಮ. ಹೇಳಮ್ಮ, ಹೇಳು. ನನ್ನನ್ನು ಯಾರು ಸಾಯಿಸ್ತಿದ್ರು ಅನ್ನೋ ವಿಷಯನ ಹೇಳಮ್ಮ. ನಿಮ್ಮಪ್ಪ. ಯಾಕೆ, ಏನು, ಎತ್ತ, ಏನು ನನ್ನನ್ನು ಕೇಳಬೇಡ.
ಯಾಕೆಂದ್ರೆ ನನಗೇನು ಗೊತ್ತಿಲ್ಲ. ಚಂದ್ರು, ನಾನು ಇವತ್ತು ನನಗೆ ತಲೆ ಕೆಟ್ಟಿದೆ, ಆಫೀಸ್ ಕಡೆ ಬರ್ತಾ ಇಲ್ಲ. ಇನ್ಯಾವ ವಿಷಯ ಇರುತ್ತೆ ಹೇಳು? ಆ ರಾಮಣ್ಣ ಯಾಕೆ ಉಲ್ಟಾ ಹೊಡಿತಾ ಇದ್ದಾನಲ್ಲ. ಈಗ ನಮಗೆ ಉಳಿದಿರೋದು ಎರಡೇ ದಾರಿ ಚಂದ್ರು. ಒಂದು, ಆ ರಾಮಣ್ಣ ಕೇಳಿದಷ್ಟು ಹಣನ ಅವನ ಮುಖದ ಮೇಲೆ ಬಿಸಾಕಿ ಮದುವೆಗೆ ಒಪ್ಪಿಸೋದು. ಇನ್ನೊಂದು, ಪಂಚಮಿನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಸುಶೀಲ್ ಜೊತೆ ಮದುವೆ ಮಾಡಿಸೋದು. ಒಟ್ಟಿನಲ್ಲಿ ಮದುವೆ ಮಾಡಿಸ್ಬೇಕು ಅನ್ನೋದು ನಿಮ್ಮಿಬ್ರ ಆಸೆ ತಾನೆ? ಏನು ಹೇಳ್ತಾ ಇದೀಯ ಅನ್ಸೂಯ? ಇದು ನಮ್ಮಿಬ್ರ ಆಸೆ ಮಾತ್ರ ಅಲ್ಲ, ಮನೆಯವ್ರ ಎಲ್ರ ಆಸೆ. ನಾನು ಈ ಮನೆಯೊಳಲ್ವಾ? ತಮಾಷೆನಾ? ತಮಾಷೆ ಅಲ್ಲ, ನನ್ನ ನಿಜವಾದ ಆಸೆ. ಏನು? ಸುದೇಶಂಗೆ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅವನಿಗೆ ಮದುವೆ ಮಾಡಿದೆ, ಅವನ ತಮ್ಮನಿಗೆ ಮದುವೆ ಮಾಡ್ತಿದ್ದಾರೆ ಅಂತ ಬೇರೆಯವ್ರು ಯಾರು ಏನು ಮಾತಾಡಬಾರ್ದಲ್ವಾ? ಬೇರೆಯವರು ಏನು ಅಂದ್ಕೊಂಡ್ರೆ ನಮ್ಗೇನು ಅನ್ಸೂಯ? ಯಾರು ಏನು ಅನ್ಕೊಳ್ತಾರೋ ಬಿಡ್ತಾರೋ, ನನಗಂತೂ ಆಗ ಅನ್ನಿಸ್ತಾ ಇದೆ. ನಾನೇನು ಮಾಡಲಿ? ಮನೆಯವ್ರ ಒಪ್ಪಿಗೆ ಎಲ್ಲ ಸುಶೀಲ್ ಮೊದಲು ಮದುವೆ ಆಗ್ಲಿ ಅಂತ ಇರ್ಬೋದು, ಆದರೆ ಅದಕ್ಕೆ ನನ್ನ ಒಪ್ಪಿಗೆ ಮಾತ್ರ ಇಲ್ಲ. ಹಾಗಿದ್ರೆ ಪಂಚಮಿನ್ ತೋರಿಸ್ದಾಗ್ಲೇ ಸುದೇಶ್ ಮದ್ವೆಗೆ ಒಪ್ಕೋಬೋದಾಗಿತ್ತಲ್ವಕ್ಕ? ಓ, ನೀ ಇಲ್ಲೇ ಇದೆಯಾ ಜಾನಕಿ? ದೊಡ್ಡವ್ರು ಮಾತಾಡ್ಬೇಕಾದ್ರೆ ಕದ್ದು ಕೇಳೋ ತಪ್ಪು ಅನ್ನೋದನ್ನ ನಿನ್ ತವ್ರ ಮನೆಯವರು ನೀ ಕಲ್ಸ್ಕೊಟ್ಟಿಲ್ವಾ? ತವ್ರ ಮನೆ ನನಗೆ ಒಳ್ಳೇದನ್ನೇ ಕಲ್ಸಿದೆಕ್ಕ. ಆದ್ರೆ ಈ ಮನೆಗೆ ಬಂದ್ಮೇಲೆ ನಿಮ್ ಜೊತೆ ಸೇರ್ಕೊಂಡು ಕೆಟ್ಟದನ್ನ ನಾನೇ ಕಲ್ತಿರ್ಬೇಕು. ನನ್ನ ಜೊತೆ ಜಗಳ ಮಾಡಕ್ ಬಂದ್ಯಾ? ಇಲ್ಲಪ್ಪ, ನನ್ನ ಮಗನ್ ಮದ್ವೆಗೆ ಅಡ್ಡಿ ಮಾಡ್ತಿರೋದನ್ನ ತಪ್ಸಕ್ ಬಂದಿದ್ದೀನಿ. ಅಡ್ಡಿ ಏನೂ ಇಲ್ಲ. ಮೊದಲು ಸುದೇಶನ್ ಮದ್ವೆ ಆಗತ್ತೆ, ಆಮೇಲೆ ನಿನ್ ಮಗನ್ ಮದ್ವೆ. ಹಾಗಾಗೋದಿಲ್ಲ ಅನ್ಸೂಯ. ಮೊದಲು ಪಂಚಮಿ ನಮ್ಮನೆಗೆ ಸೊಸೆಯಾಗಿ ಬರಬೇಕು. ಗಂಡ ಯಾರಾದ್ರೂ ಪರವಾಗಿಲ್ಲ. ಅದೇನೇ ಇರ್ಲಿ, ಸುದೇಶು ಪಂಚಮಿನ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ. ಆಗೋದಿಲ್ಲ ಅಂದ್ಮೇಲೆ ತೆಪ್ಪ ಕೂತ್ಕೋಬೇಕಪ್ಪ. ಇನ್ನೊಬ್ರ ಮದ್ವೆನಲ್ಲಿ ಕಲ್ಯಾಕ್ ಹಾಕ್ಬೇಕು. ದಯವಿಟ್ಟು ಜಗಳ ಆಡೋದನ್ನು ನಿಲ್ಲಿಸ್ತೀರಾ? ಈ ಮದುವೆ ನಡೆಯುತ್ತೆ, ಈ ಮನೆಗೆ ಶುಭ ಆಗುತ್ತೆ. ಕೊನೆ ಮಾತು ಅಂದ್ರೆ ಇದಪ್ಪ, ಇನ್ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಕೊನೆ ಮಾತಾಡೋಳು ನಾನು. ಅದೇ ನಡೆಯೋದು. ಅಣ್ಣನ ಮದ್ವೆ ಆಗದೆ ತಮ್ಮನ ಮದ್ವೆ ಆಗ್ಬಾರ್ದು. ಆ ರೀತಿ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ. ಒಂದ್ ನಿಮಿಷ ಅಕ್ಕ, ನನ್ನ ಮಗನ್ ಮದ್ವೆನ ನಿಲ್ಸೋದಕ್ಕೆ ನಾನು ಬಿಡೋದಿಲ್ಲ. ಒಂಟಿ ಒಂಟಿಯಾಗಿರುವುದು ಬೋರೊಬ್ಬರು ಕೈಲಿ ಬೀರೋ ಬೀರು. ಯಾರಪ್ಪ ಇಷ್ಟೊತ್ತಲ್ಲಿ ಒಂಟಿ ಹುಡುಗಿ? ಓ, ನಾಗು. ಬಾ ಬಾ. ಹಾಯ್ ನಾಗು. ನಾಗಲಕ್ಷ್ಮಿ, ನೀನೇನು ನನ್ನ ಕಣ್ಗೆ ನೈಟ್ ಇಫೆಕ್ಟ್ ಅಲ್ಲಿ ಜಾಸ್ತಿ ಕಾಣಿಸ್ಕೊತೀಯಾ? ನನಗೆ ನಿನ್ನ ಸಂಬಂಧ ಬೇಕು ಸಶ್. ನಿನ್ನಿಂದ ನಾನು ನಿಮ್ಮ ಮನೆ ಒಳಗೆ ಬರಬೇಕು. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ನಾನು ಹಿಂಗೆ ಅವತ್ತೇ ಹೇಳಿದ್ದೆ, ನಂಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಅಂತ.
ಅವಳ ಹೆಸರು ಪಂಚಮಿ. ನಾನು ನಿನ್ಗೋಸ್ಕರ ಸಾಯ್ತಾ ಇದ್ದೀನಿ ಇಲ್ಲಿ ಅಂಥದ್ರಲ್ಲಿ ನೀನು ನನ್ನನ್ನು ಯಾಕೆ ರಿಜೆಕ್ಟ್ ಮಾಡಿದೆ? ಪಂಚಮಿ ಕಣ್ಣಿಗೆ ಬಿದ್ಬಿಟ್ಲು. ನನಗೆ ಸಿಗ್ಬೇಕಾದ ನಿನ್ನನ್ನ ಬೇರೆಯವ್ಳು ಕಿತ್ಕೊಂಡೋಗಕ್ ಬಿಡ್ತೀನಿ ಅನ್ಕೊಂಡಿದ್ಯೇನೋ? ಭಯಂಕರ ಸೀರಿಯಸ್ ಆಗ್ತಾ ಇದೀಯಾ? ಬೇಜಾರು ಮಾಡ್ಕೋಬೇಡ. ತಾಳಿ ಅವಳಿಗೆ ಕಟ್ತೀನಿ, ಹೆಂಡತಿಯಾಗಿರ್ತಾಳೆ. ನೀ ನನ್ನ ಗರ್ಲ್ ಫ್ರೆಂಡ್ ಆಗಿರು. ಸಿಗ್ಬೇಕಾದದ್ದೆಲ್ಲ ನಿಂಗೆ ಸಿಗುತ್ತೆ. ಅಕ್ಸೆಪ್ಟ್ ತಾಳಿ, ಓಕೆನಾ? ಏನಂದೆ? ನನಗೆ ಗೊತ್ತು ನಿನಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ. ಅದಕ್ಕೆ ಹೊಡೆಯೋ ಕೈನ ತಡೆದೆ. ಅಂದಮೇಲೆ ನಾನು ಹೇಳಿದ್ದು ನಿನಗೆ ಒಪ್ಪಿಗೆ ಅಂತ ಲೆಕ್ಕ ತಾನೆ? ಬಾ ನಾಗು. ಬೇಡ, ನನ್ನ ಹತ್ರ ಬರಬೇಡ. ಸಿಂಪಲ್ ಆಗಿರೋ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೋತಾ ಇದೀಯಾ? ಬಾ. ಅಲ್ಲೇ ನಿಂತ್ಕೊ ಅನ್ನಲ್ಲ. ನಿನಗೆ ಸಿಲ್ಲಿ ಮ್ಯಾಟರ್ ಆಗಿರ್ಬೋದು, ಆದರೆ ನನಗೆ ಸೀರಿಯಸ್ ಮ್ಯಾಟರ್. ನಾನು ನಿನಗೆ ಸಿಗಬೇಕು ಅಂದರೆ ನೀನು ನಾನು ಹೇಳ್ದಂಗೆ ಕೇಳಲೇಬೇಕು. ಹೇಳು, ಅದೇನು ಹೇಳ್ತೀಯೋ ಹೇಳು, ಕೇಳೇ ಬಿಡ್ತೀನಿ. ನಿನ್ನ ಕತ್ತಲ್ಲಿರೋ ಬೇರು, ನಿನ್ನ ಮನಸ್ಸಲ್ಲಿರೋ ಪಂಚಮಿ, ಇದೆರಡನ್ನು ತೆಗ್ದಾಕಿದ್ರೆ ನಾನು ನಿನಗೆ ಸಿಗ್ತೀನಿ. ಓಕೆ, ಹಾಗಿದ್ರೆ ನೀ ನನಗೆ ಬೇಡ. ಏ ಸುಶೀಲ್, ನಿಂತ್ಕೋ. ನನ್ನ ಮಾತು ಕೇಳದೆ ಹೋದ್ರೆ ನಿಂಗೇನಾಗುತ್ತೆ ಗೊತ್ತಾ? ಏನು ಮನೇಲಿ ಹೇಳ್ತೀಯಾ? ಹೇಳ್ಕೊ ಹೋಗು. ನನ್ನ ಕ್ಯಾರೆಕ್ಟರ್ ಮನೆಯವ್ರಿಗೆ ಚೆನ್ನಾಗಿ ಗೊತ್ತಿದೆ, ತಲೆನೇ ಕೆಡಿಸ್ಕೊಳಲ್ಲ. ಪಂಚಮಿ ಹತ್ರ ಗಲಾಟೆ ಮಾಡಿದ್ರೆ ಆ ಸುದ್ದಿ ಗೊತ್ತಾದ ನೆಕ್ಸ್ಟ್ ಸೆಕೆಂಡೇ ನೀನಿರಲ್ಲ. ಏಯ್, ಯಾಕೆ ನಗ್ತಿದೀಯಾ? ನಾನು ಡಿಸೈಡ್ ಮಾಡಾಯ್ತು. ಯಾವಾಗ ನಾನು ಹೇಳಿದಕ್ಕೆ ನೀನು ಒಪ್ಲಿಲ್ವೋ, ಈ ನಿರ್ಧಾರ ನಾನು ತಗೊಳ್ಳೇಬೇಕಾಯ್ತು. ಏನಮ್ಮ ನಿನ್ನ ನಿರ್ಧಾರ? ನಾಳೆ ಸಂಜೆ 5 ಗಂಟೆಗೆ ನಿನ್ ಸಾವು. ಅಷ್ಟರೊಳಗೆ ನಿನ್ನ ಜೀವನದಲ್ಲಿ ಏನೇನು ಆಸೆಗಳಿದೆಯೋ ಅದೆಲ್ಲ ತೀರಿಸ್ಕೊಂಬಿಡು. ಯಾಕಂದ್ರೆ ನಿನ್ನ ಜೀವನದಲ್ಲಿ ಉಳಿದಿರೋದು ಕೇವಲ ಗಂಟೆಗಳು. ಸಾಯಿಸೋದೇನು ರೋಡಲ್ಲಿ ಪಾನಿಪುರಿ ತಿಂದಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ಯಾ? ಅದು ನಾಳೆ ಸಂಜೆ 5 ಗಂಟೆಗೆ ನಿನಗೆ ಗೊತ್ತಾಗುತ್ತೆ. ಸಾಯೋಕ್ ರೆಡಿಯಾಗಿರು.